ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶ್ಯಾಮ್ಲಾ ಭೀಮ್ರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಮಾದಲಿ ಮಾಡ್ಕೊತಾ ಇದ್ದೀನಿ. ಯಾವ ಥರ ಮಾಡ್ಕೊತೀನಿ ನೋಡ್ಕೊಳ್ಳೋಣ ಬನ್ನಿ. ಸ್ವೀಟ್ ರೆಸಿಪಿ ಕೂಡ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಸೂಪರ್ ಟೇಸ್ಟಿ ಅಂದರೆ ಸೂಪರ್ ಟೇಸ್ಟಿ. ಇದಕ್ಕೇನೆಲ್ಲ ಹಾಕ್ಕೊತೀನಿ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲಿಗೆ ಒಂದು ಪಾತ್ರೆ ಒಳಗಡೆ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಚಿರೋಟಿ ರವೆ, ಸ್ವಲ್ಪ ಉಪ್ಪು. ಅದಾದ ನಂತರ ಸ್ವಲ್ಪನೇ ನೀರು ಹಾಕಿ ಕಲಸ್ಕೋಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಗಟ್ಟಿಗೆ ಕಲಿಸ್ಬೇಕು. ಕಾಣಿಸ್ತಾ ಇರ್ಬೋದು ನೋಡಿ, ಈ ಥರ ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ ನಂತರ ಅದನ್ನು ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ನಾದಬೇಕದು. ಈ ಥರ ಅದು ಗಟ್ಟಿ ಇರುತ್ತಲ್ವ, ಹಾಗಾಗಿ ನಾವು ಉದುತ್ತಾ ಇದ್ದರೆ ಒಂದು ಕಡೆ ಇಲ್ಲ ಒಂದು ಕಡೆ ಸೀಳ್ತಾ ಇರುತ್ತೆ. ಹಾಗಾಗಿ ಕೈಯಲ್ಲೇ ಚೆನ್ನಾಗಿ ನಾದ್ಕೊಂಡ ನಂತರ ಈ ಥರ ಲತುಡಿ ಮಣ್ಣೆಯಲ್ಲಿ ಚೆನ್ನಾಗಿ ಉದ್ದಬೇಕು. ಒಂದು ಕಡೆ ಇಲ್ಲ ಒಂದು ಕಡೆ ಸೀಳ್ಕೊತಾನೆ ಇರುತ್ತೆ, ಗಟ್ಟಿ ಇರುತ್ತಲ್ವ, ಹಾಗಾಗಿ ಕೈ ಸಹಾಯದಿಂದನೇ ಅದನ್ನ ಸರಿ ಮಾಡ್ಕೊತಾನೆ ಉದ್ದಿ ಚೆನ್ನಾಗಿ ಬೇಯಿಸ್ಕೋಬೇಕು ಕೂಡ. ಅದು ಹಾಗೆ ಬೇಯಿಸ್ಬೋದು, ಆದರೆ ನೋಡೋಕ್ಕೆ ವಿಕಾರವಾಗಿರುತ್ತಲ್ವ, ಹಾಗಾಗಿ ಅದಕ್ಕೊಂದು ಶೇಪ್ ಕೊಟ್ಟರಾಯ್ತು ಅಂತ ಕೈಯಿಂದನೇ ಈ ಥರ ಉದ್ದುತ್ತಾ ಇದ್ದೀನಿ ನಾನು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಹೇಗೆ ತಿನ್ಬೋದು ಅಂತ ಕೇಳ್ಬೋದು ನೀವು. ನಾನು ತುಪ್ಪದ ಜೊತೆಗೆ ಹಾಕ್ಕೊಂಡು ತಿಂದರೆ ಮಾದಲಿ ಸಖತ್ ಟೇಸ್ಟಿಯಾಗಿರುತ್ತೆ. ಆದ ನಂತರ ತುಪ್ಪ ಇಷ್ಟ ಇಲ್ಲ ಅಂದವ್ರು ಹಾಲು ಹಾಕ್ಕೊಂಡು ತಿನ್ಬೋದು. ಹಾಲಿನ ಜೊತೆಗೆ ಕೂಡ ಸೂಪರ್ ಟೇಸ್ಟಿಯಾಗಿರುತ್ತೆ ಮಾದಲಿ. ತುಪ್ಪ ಹಾಲು ಎರಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಅದರ ಟೇಸ್ಟೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇವಾಗ ಒಂದು ಚಪಾತಿ ರೆಡಿ ಮಾಡ್ಕೊಂಡಿದ್ದಾಯಿತು. ಹಾಗೆ ಎರಡನೇ ಚಪಾತಿ ಕೂಡ ಈ ಥರ ಹಿಟ್ಟು ಹಚ್ಚಿ ಉದ್ದಬೇಕು. ಯಾವುದೇ ಕಾರಣಕ್ಕೂ ಎಣ್ಣೆ ಮಾತ್ರ ಬಳಸೋ ಹಾಗೆ ಇಲ್ಲ, ಇದಕ್ಕೆ ಹಿಟ್ಟಲ್ಲೇ ಹಚ್ಕೊಂಡು ಉದ್ದಬೇಕು. ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲಿ ಉದ್ದುತ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇವಾಗ ಮೊದಲನೇ ಚಪಾತಿ ಕೂಡ ರೆಡಿ ಆಯಿತು. ಅದಾದ ನಂತರ ಎರಡನೇ ಚಪಾತಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಾ ಇರ್ಬೋದು ನೋಡಿ. ಇವಾಗ ಚಪಾತಿ ಕೂಡ ಯಾವ ಥರ ಬೇಯಿಸ್ಕೊತಾ ಇದ್ದೀನಿ ಅದು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ಚಪಾತಿ ಈ ಥರ ಎರಡು ಕಡೆ ಚೆನ್ನಾಗಿ ರೋಸ್ಟಾಗಿ ಬೇಯಿಸ್ಕೋಬೇಕು. ಒಳಗಡೆ ಹಿಟ್ಟು ಸ್ವಲ್ಪ ದಪ್ಪ ಇರ್ತಲ್ವ, ಚಪಾತಿ ಕೂಡ ಚೆನ್ನಾಗಿ ಸ್ವಲ್ಪ ಗರಿ ಗರಿ ಆಗೋ ಥರ ಬೇಯಿಸ್ಕೊಂಡ್ರೆ ಮಾದಲಿ ಚಪಾತಿ ರೆಡಿ ಆಯಿತು. ಇವಾಗ ಕೈ ಸಹಾಯದಿಂದ ಸ್ವಲ್ಪ ಅದನ್ನ ಮುರ್ಕೋಬೇಕು. ಬಿಸಿ ಇರೋದ್ರಿಂದ ಲತುಡಿ ಮನೆಯಲ್ಲೇ ಈ ಥರ ಮಾಡ್ಕೊತಾ ಇದ್ದೀನಿ. ತಟ್ಟೆ ಒಳಗಡೆ ಹಾಕಿ ಸಣ್ಣದಾಗಿ ಮುರಿದು ಇಟ್ಕೋಬೇಕು. ಎರಡೂ ಚಪಾತಿ ಕೂಡ ಇದೇ ಥರ ಮುರಿದು ಇಟ್ಕೊಂಡ ನಂತರ ಇವಾಗ ಮಾದಲಿಗೆ ಹಾಕೋಕ್ಕೆ ಬೆಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ತುರ್ದು ಹಾಕೊಂಡ್ಬಿಟ್ರೆ ಯಾವುದೇ ಕೂಡ ಗಂಟು ಇರಲ್ಲ. ಹಾಗೆ ಜಜ್ಜಿಬಿಟ್ಟು ಹಾಕೋಬೋದು. ಜಜ್ಜಿ ಹಾಕ್ಕೊಂಡ್ರೆ ಗಂಟಾಗಿರುತ್ತಲ್ವ ಬೆಲ್ಲ, ಸರಿ ಹೋಗೋಲ್ಲ. ಹಾಗಾಗಿ ನಾನು ಹೀಗೆ ತುರಿದ್ಬಿಟ್ಟು ಹಾಕೋದು. ಇವಾಗ ಚಪಾತಿ ಕೂಡ ತಣ್ಣಗಾಗಿದೆ, ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಮಾದಲಿದ್ದು ಚಪಾತಿ ಈ ಥರ ತರಿಯಾಗಿ ರುಬ್ಬಿಟ್ಕೊಂಡ್ಬಿಡ್ಬೇಕು. ಇದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಗೋಡಂಬಿ, ಏಲಕ್ಕಿ, ಕಡಲೆ, ಬೆಲ್ಲ, ಸ್ವಲ್ಪ ಒಣ ಕಾಯಿ ತುರಿ, ಇದನ್ನೆಲ್ಲ ಮಾದಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದನೇ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲವೂ ಒಂದು ಗುಡ್ಬೇಕಲ್ವ, ಹಾಗಾಗಿ ಈ ಥರ ಕಾಣಿಸ್ತಾ ಇರ್ಬೋದು ನೋಡಿ. ರೆಡಿ ಆಯಿತು ಸೂಪರ್ ಟೇಸ್ಟಿಯಾಗಿರುವಂಥ ಮಾದಲಿ. ಯಾರೆಲ್ಲ ನೋಡ್ತಾಯಿದ್ರೆ ಇಷ್ಟ ಆದರೆ ನನಗೆ ಇಷ್ಟ ಆಗಿದೆ ಅಂತ ಕಮೆಂಟಲ್ಲಿ ಹಾಕಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಆಗಲಿ. ಬಾಯ್.